ಅಪ್ಪ ತಂದೆ ಲಕ್ಷ್ಮಿಗಾಗಿ ಹೂ ಪ್ರಸಾದ ಕೇಳ್ತಾ ಇದ್ದೀನಿ. ಈ ಹೂ ಪ್ರಸಾದ ಏನು ಅಂತಂದರೆ ಅವರು ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತೆ, ಆ ವ್ಯಕ್ತಿ ಸಿಗ್ತಾರೆ ಮತ್ತೆ ಅನ್ನೋದಾದರೆ ನಮಗೆ ಹೂ ಪ್ರಸಾದ ಕೊಡಿ ತಂದೆ. ಅವರಿಗಾಗಿ ನೀವಿದ್ದೀರಾ, ಅವ್ರ ಜೊತೇಲಿ, ಅವ್ರ ಮನೇಲಿದ್ದೀರಾ, ಅವ್ರ ಕಾವಲಿಗಿದ್ದೀರಾ, ಅವ್ರ ಮೋಸ ಹೋಗಲ್ಲ, ನೀವು ಈಸ್ಕೊಡ್ತೀರಾ, ನಿಮ್ಮನ್ನೇ ನಂಬಿದ್ದಾರೆ ಅನ್ನೋದಾದರೆ ಹೂ ಪ್ರಸಾದ ಕೊಡಿ ತಂದೆ. ನೀವಿದ್ದೀರಾ ತಂದೆ, ಅವ್ರ ಪಾಲಿಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅವ್ರಿಗೆ ತುಂಬ ಜನ ಈಸ್ಕೊಂಡು ವಾಪಸ್ ಯಾರೂ ದುಡ್ಡೇ ಕೊಟ್ಟಿಲ್ಲ. ಅವ್ರಿಗೆ ನೀವು ವಾಪಸ್ ಕೊಡಿಸ್ತೀರಾ ಅಂತ ನಂಬಿಕೆ ಕೊಟ್ಟಿದ್ದೀರಾ. ನೀವಿದ್ದೀರಾ ಜೊತೇಲಿ, ತುಂಬಾ ಖುಷಿ ಆಯಿತು ತಂದೆ. ನೀವು ಯಾವತ್ತಿಗೂ ಹೀಗೆ ಇರಿ, ನಮ್ಮ ಜೊತೇಲಿ ಇರಿ, ಅವ್ರ ಜೊತೇಲೂ ಇರಿ, ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊತೀನಿ ತಂದೆ. ರಾಯರೇ, ಹೀಗೆ ಯಾವಾಗಲೂ ನಮ್ಮ ಜೊತೇಲಿ ನಮ್ಮ ಬೆನ್ನೆಲುಬಾಗಿರಿ ತಂದೆ. ನಮಗೆ ಮೋಸ ಅಧರ್ಮ ಬೇಡ, ಧರ್ಮದಿಂದ ನಡೆಯೋ ದಾರಿ ತೋರಿಸಿ, ಧರ್ಮದಿಂದ ಬದುಕೋ ದಾರಿ ತೋರಿಸಿ, ನಮಗೆ ಅಷ್ಟೇ ಸಾಕು, ಬೇರೆ ಏನು ಬೇಡ ತಂದೆ. ನಮಗೆ ಧರ್ಮದಿಂದ ಬದುಕೋ ದಾರಿ ಮಾತ್ರ ತೋರಿಸಿ ಅಷ್ಟೇ. ನಮಗೆ ಯಾವುದೇ ಅನ್ಯಾಯದಲ್ಲಿ ಹೋಗೋ ಅಂಥದ್ದು ಬೇಡ. ನಾವು ನಿಯತ್ತಿನಿಂದ ಮಾಡೋ ಕೆಲಸ, ನಿಯತ್ತಿನಿಂದ ತಿನ್ನೋ ಅನ್ನ ಮಾತ್ರ ನಮಗೆ ಮೈ ಹತ್ತುತ್ತೆ, ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಎಷ್ಟೇ ಅನ್ಯಾಯದಿಂದ ಮಾಡಿದ್ರು ಅದ್ರ ಪ್ರತಿ ಕರ್ಮನ ನಾವೇ. ರಾಯರು ಅಷ್ಟು ಸುಲಭವಾಗಿ ಯಾರನ್ನು ಕೂಡ ತಮ್ಮ ಸನ್ನಿಧಾನಕ್ಕೆ ಕರೆಸ್ಕೊಳ್ಳೋದಿಲ್ಲ. ಆದರೆ ಯಾರು ಜೀವನದಲ್ಲಿ ತುಂಬಾನೇ ನೊಂದು ಬೆಂದು ಈ ಕಷ್ಟಗಳಿಂದ ಅವಮಾನಗಳಿಂದ ತಾಳಲಾರದೆ ದಾರಿನೇ ಕಾಣ್ತಾ ಇಲ್ಲ ಅಂತ ಒದ್ದಾಡ್ತಿರ್ತಾರೋ ಅಂತವ್ರನ್ನ ಮಾತ್ರ ರಾಯರು ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗ್ಲೂ ಕೂಡ ಕರೆಸ್ಕೊತಾರೆ. ಆದರೆ ಯಾರೆಲ್ಲ ಇಂಥ ಸಮಯದಲ್ಲಿ ಆ ಸನ್ನಿಧಾನಕ್ಕೆ ಕಾಲಿಟ್ಟಿರ್ತೀರೋ ಅಂತವರೆಲ್ಲ ನಿಮ್ಮ ಕಷ್ಟಗಳನ್ನ ಮರ್ತು ಬಿಡಿ. ಯಾಕಂದ್ರೆ ಅದು ಕೇವಲ ಮಂತ್ರಾಲಯ ಮಾತ್ರ ಅಲ್ಲ, ಅದು ಸ್ವರ್ಗಾಲಯ. ರಾಯರು, ನೀವು ನಂಬಿ ರಾಯರ ಹತ್ರ ಹೋಗಿದ್ರಿ ಅಂದ್ರೆ ರಾಯರು ಯಾವತ್ತೂ ಒಮ್ಮೆ ಅನುಭವಕ್ಕೆ ಬಂದರೆ ಮಾತ್ರ ಗೊತ್ತಾಗುತ್ತೆ ರಾಘವೇಂದ್ರ ಸ್ವಾಮಿಗಳ ಪವಾಡ ಏನೆಂಬುದು, ತಪಾಶಕ್ತಿ ಎಂತಹುದೆಂಬುದು. ನಾವು ಭಕ್ತಿಯಿಂದ ನೆನೆಸಬೇಕಷ್ಟೇ, ಉತ್ತಮ ಮಾರ್ಗದಲ್ಲಿ ನಡೆಯಬೇಕಷ್ಟೇ. ಉಳಿದಿದ್ದನ್ನ ರಾಯರೇ ನೋಡಿಕೊಳ್ಳ. ಒಮ್ಮೆ ನೀವು ಕೊಟ್ರೇನೆ ದಾರಿ, ಕೊಟ್ರೇನೆ ಬರೋದಕ್ಕೆ ಸಾಧ್ಯ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಮಂತ್ರಾಲಯಕ್ಕೆ ಹೋಗಿದ್ದು ಬರಲಿ ಅಂತಲೇ ಕೇಳ್ಕೊತೀನಿ. ನಿಮ್ಮ ನಮ್ದವ್ರು ಯಾವತ್ತಿಗೂ ಮೋಸ ಹೋಗಿಲ್ಲ.